ಎಲ್ಲರಿಗೂ ಜೈ ಶ್ರೀರಾಮ್. ನಮ್ಮ ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ತೆ. ಶಿವರಾತ್ರಿ ಮುಗಿಯಿತು, ಆದರೂ ಒಂದು ಶಿವದೇವರ ಕಥೆಯನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಹಾವೇರಿ ಜಿಲ್ಲೆಯ ಕೂಳೂರು ಎನ್ನುವ ಸ್ಥಳದಲ್ಲಿ ಒಂದು ಸಣ್ಣ ಬಾಲಕಿಗೆ ಶಿವ ಒಲಿದಂತಹ ಕಥೆ ಇದು. ಕೋಳೂರ ಕೊಡಗೂಸು. ಹಾವೇರಿ ಜಿಲ್ಲೆಯಲ್ಲಿ ಶಿವದೇವ ಎನ್ನುವಂತಹ ಒಂದು ಶಿವಭಕ್ತನಿದ್ದ. ಗಂಡ ಹೆಂಡತಿ ಇಬ್ಬರು ಅಪ್ಪಟ ಶಿವಭಕ್ತರಾಗಿದ್ದರಂತೆ. ಅವರ ಮನೆಯಲ್ಲಿ ಒಂದು ಕಪಿಲ ಎನ್ನುವ ಹಸು ಇತ್ತು. ಆ ಹಸುವಿನ ಹಾಲಿನಿಂದ ಮಾಡಿದಂತಹ ನೈವೇದ್ಯ ಆ ದೇವರಿಗೆ ಅರ್ಪಿಸುವಂತಹದ್ದು ಬಹಳ ವರ್ಷಗಳಿಂದ ವಾಡಿಕೆಯಾಗಿತ್ತಂತೆ. ಅದೇ ಊರಿನಲ್ಲಿರುವಂತಹ ಕಲ್ಲೇಶ್ವರ ಲಿಂಗ ಏನಿದೆ ಅವರ ಮೂಲ ದೇವರಾಗಿದ್ದರು. ಆ ದೇವರಿಗೆ ಪ್ರತಿನಿತ್ಯ ಪೂಜೆಗಳನ್ನು ಮಾಡುವಂತಹದ್ದು, ಅಲ್ಲಿಯ ಏನು ಸೇವೆಗಳಿದೆ ಅದನ್ನೆಲ್ಲ ಮಾಡುವಂಥದ್ದು ಈ ಶಿವದೇವನ ಮುಖ್ಯ ಕರ್ತವ್ಯವಾಗಿತ್ತು. ಪ್ರತಿನಿತ್ಯ ಆ ದೇವರನ್ನು ಅಲಂಕಾರ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಮತ್ತು ಈ ಕಪಿಲ ಹಸು ಏನು ಹೇಳಿದೆ ಅದರ ಹಾಲಿನಿಂದ ವಿಶೇಷ ನೈವೇದ್ಯ ಮಾಡಿ ಇಡುವಂಥದ್ದು ಅವರು ಮಾಡಿಕೊಂಡು ಬಂದಿದ್ದರು. ಆತನಿಗೆ ಒಂದು ಕೊಡಗೂಸು ಎನ್ನುವ ಒಂದು ಹೆಣ್ಣು ಮಗಳಿದ್ಲು. ಭಾರಿ ಪ್ರೀತಿಯ ಮಗಳಾಗಿದ್ಲು ಮತ್ತು ಒಂದು ಭಕ್ತಿಯ ವಾತಾವರಣದಲ್ಲಿ ಬೆಳೆದ ಈ ಮಗು ಕೂಡ ತನ್ನಲ್ಲಿ ಅಂದರೆ ನಾವು ರೋಮದಲ್ಲಿಯೂ ಭಕ್ತಿ ತುಂಬಿದಂತಹದ್ದು ಅಂತ ನಾವು ಬಾಯಿ ಮಾತಿಗೆ ಹೇಳೋದುಂಟು. ಹಾಗೆ ಆ ಭಕ್ತಿಯ ವಾತಾವರಣದಲ್ಲಿ ಬೆಳೆದ ಈ ಮಗುವಲ್ಲೂ ಸಹಜವಾಗಿ ಭಕ್ತಿ ಅಡಗಿತ್ತು. ಅಪ್ಪ ಮಾಡುವಂಥ ಸಣ್ಣ ಸಣ್ಣ ಮನೆಯಲ್ಲಿ ಮಾಡುವಂತಹ ಆ ದೇವರ ಕೆಲಸದಲ್ಲಿ ತಾನೂ ಭಾಗಿಯಾಗೋದು, ಅಪ್ಪನಿಗೆ ಹೂ ಕೊಯ್ದು ಕೊಡುವಂಥದ್ದು, ಅಪ್ಪ ಶ್ಲೋಕಗಳನ್ನು ಪಠಿಸುವಾಗ ತಾನೂ ತೊದಲು ನುಡಿಯಿಂದ ಶ್ಲೋಕಗಳನ್ನು ಪಠಿಸೋದನ್ನು ಮಾಡ್ತಿದ್ಲಂತೆ. ಆದರೆ ಅಪ್ಪನ ಮಾಡುವ ದೇವಾಲಯದ ಕೆಲಸ ಕಾರ್ಯಗಳನ್ನು ಅವಳಿಗೆ ಹೆಚ್ಚಾಗಿ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಅಪ್ಪ ಪ್ರತಿದಿನ ನೈವೇದ್ಯ ಮಾಡಿ ಕೊಂಡೋಗುವಂಥದ್ದು ಅಂಥದ್ದೆಲ್ಲ ಕೆಲಸಗಳನ್ನು ನೋಡ್ತಿದ್ಲು. ಒಂದು ದಿವಸ ಆ ದಂಪತಿಗಳಿಗೆ ಒಂದು ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗುವಂತಹ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಈ ಪೂಜೆಯನ್ನು ಯಾರಿಗೆ ಒಪ್ಪಿಸುವುದು, ಪ್ರತಿನಿತ್ಯ ದೇವರಿಗಿಡುವ ನೈವೇದ್ಯವನ್ನು ಹೇಗೆ ಇಡುವುದಂತ ಹೇಳಿ ಭಾರಿ ಚಿಂತೆಯಾಗಿ ಹೋಗ್ತದೆ ಈ ದಂಪತಿಗಳಿಗೆ. ಆಗ ಎಲ್ಲವನ್ನೂ ಗಮನಿಸ್ತಿದ್ದ ಕೊಡಗೂಸಿನಲ್ಲಿ ಒಂದು ಮಾತು ಕೇಳಿದರೆ ಹೇಗೂ 7 ವರ್ಷ ಆಗಿದೆ, ಒಂದಷ್ಟು ದೇವರ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ, ತಮ್ಮ ಮಗಳಿಗೆ ಜವಾಬ್ದಾರಿನ ಒಪ್ಪಿಸಿದರೆ ಹೇಗೆ ಅಂತ ಹೇಳಿ ಆಲೋಚನೆ ಮಾಡಿ ತಾವುಗಳು ಮಾತನಾಡಿಕೊಂಡು ಕೊಡಗೂಸನ್ನು ಕರೆದು ಹೇಳ್ತಾರಂತೆ, ನೋಡು ಮಗಳ, ನಾವು ಒಂದು 3 ದಿವಸದ ಮಟ್ಟಿಗೆ ನಾವು ಒಂದು ಊರಿಗೆ ಹೋಗಿ ಒಂದು ಕೆಲಸವನ್ನು ಮುಗಿಸಿ ಬರಲಿಕ್ಕಿದೆ, ಅಲ್ಲಿಯವರೆಗೆ ನಮ್ಮ ಕಲ್ಲಿನಾಥನಿಗೆ ನೀವು ಪೂಜೆಯನ್ನು ಮಾಡಬಹುದಾ ಅಂತ. ಒಂದು ಹಿಡಿ ಹಿಗ್ಗಿದ್ಲಂತೆ. ಭಾರಿ ಖುಷಿಯಾಯಿತು ಮಗಳಿಗೆ, ತನ್ನ ಕೈಯಾರ ಶಿವದೇವರಿಗೆ ಪೂಜೆಯನ್ನು ಮಾಡೋದಾ, ಭಾರಿ ಖುಷಿಯಾಯಿತು ಆಕೆಗೆ. ಅವಳು ಒಂದು ಮಾತು ಆಡದೆ, ಅಪ್ಪ ನಾನು ಖಂಡಿತವಾಗ್ಲೂ ಮಾಡ್ತೇನೆ ಅನ್ನುವಂತಹ ಮಾತನ್ನು ಅಪ್ಪನಿಗೆ ಕೊಡ್ತಾಳಂತೆ. ಮಗಳ ಖುಷಿಯನ್ನು ನೋಡಿ ಇವರಿಗೂ ಖುಷಿಯಾಯಿತು. ಹಾಗೆ ಮರು ದಿವಸ ಗಂಡ ಹೆಂಡತಿ ಇಬ್ಬರು ಕೂಡ ದೂರದ ಊರಿಗೆ ಹೊರಟು ನಿಲ್ತಾರೆ. ಮಗಳು ತನ್ನ ಸರತಿ ಈಗ ಶಿವನಿಗೆ ಪೂಜೆ ಮಾಡುವಂಥದ್ದು. ಹಾಗೆ ಬೇಗ ಮಡಿ ಎಲ್ಲ ಸ್ನಾನಾದಿಗಳನ್ನು ಮಾಡಿ ಮನೆಯ ಪೂಜೆಗಳನ್ನು ಮುಗಿಸಿ ತನ್ನ ಕೈತೋಟದಲ್ಲಿರುವಂತಹ ಬೇರೆ ಬೇರೆ ಹೂಗಳನ್ನೆಲ್ಲ ಕೊಯ್ದುಕೊಂಡು ಬುಟ್ಟಿಯೆಲ್ಲ ಹಾಕಿ ಕಪಿಲ ಹಸುವಿನಿಂದ ಹಾಲೇನು ಕರೆದು ಕೊಟ್ಟಿದ್ದಾರೆ ಅದರಲ್ಲಿ ಅಪ್ಪ ಹೇಳಿದ ಹಾಗೆ ನೈವೇದ್ಯವನ್ನು ಮಾಡಿ ಕಲ್ಲಿನಾಥನ ದೇವಾಲಯಕ್ಕೆ ಹೋಗ್ತಾಳಂತೆ. ಅಲ್ಲಿ ಹೋಗಿ ದೇವರಿಗೆಲ್ಲ ಸ್ವಚ್ಛತೆಯನ್ನು ಮಾಡಿ ಅಲ್ಲಿ ಹೂಗಳನ್ನು ತನಗೆ ತಿಳಿದ ಮಟ್ಟು ಹೇಗಿದೆ ಆ ರೀತಿಯಾಗಿ ಅಲಂಕಾರವನ್ನು ಮಾಡಿ ಕಲ್ಲಿನಾಥನಿಗೆ ಕಪಿಲ ಹಸುವಿನ ಹಾಲಿನಿಂದ ಮಾಡಿದಂತಹ ನೈವೇದ್ಯವನ್ನು ಇಟ್ಟು, ಅಯ್ಯ ಶಿವಪ್ಪ ನೋಡು, ನನಗೆ ತಿಳಿದ ಮಟ್ಟಿಗೆ ನಾನು ನಿನಗೆ ನೈವೇದ್ಯವನ್ನು ಮಾಡಿ ತಂದಿದ್ದೇನೆ, ಬಾ ಇದನ್ನು ಸೇವಿಸು, ಸ್ವೀಕರಿಸುವಂತೆ ಹೇಳಿ ಪ್ರೀತಿಯಿಂದ ತೊದಲು ಮಾತಿನಿಂದ ಆಕೆ ನೈವೇದ್ಯವನ್ನು ಅರ್ಪಣೆ ಮಾಡ್ತಾಳಂತೆ. ಆದರೆ ಶಿವಪ್ಪ ಬರುವುದು ಕಾಣುವುದಿಲ್ಲ. ಆಗ ಹೇಳ್ತಾಳಂತೆ, ಏನು ಶಿವಪ್ಪ, ನಾನು ಎದುರಲ್ಲಿ ಇದ್ದೇನಂತ ನಿನಗೆ ತಿನ್ನಲಿಕ್ಕೆ ಅಂಜಿಕೆಯೇ, ನೋಡು ಅಲ್ಲಿ ಕಂಬ ಇದೆ ಅಲ್ಲ, ಅಲ್ಲಿ ನಾನು ಹಿಂದೆ ಬಚ್ಚಿಟ್ಟುಕೊಳ್ತೇನೆ, ನೀನು ತಿಂದಾದ ನಂತರ ನಾನು ಬರ್ತೇನೆ ಅಂತ ಹೇಳಿ. ಹಾಗಂತ ಹೇಳಿ ಕಂಬದ ಹಿಂದೆ ಹೋಗಿ ಕೂತ್ಕೊಳ್ತಾಳಂತೆ. ಸ್ವಲ್ಪ ಹೊತ್ತಿನ ನಂತರ ಬಂದ ನೋಡಿದಾಗ ಇಟ್ಟಂತಹ ಬಲ್ಲದಲ್ಲಿ ಏನು ಇಟ್ಟಿದ್ದಾಳೆ ಆ ನೈವೇದ್ಯ, ಅದು ನೈವೇದ್ಯ ಹಾಗೇ ಇತ್ತಂತೆ. ಬೇಸರ ಆಗ್ತದೆ, ಇನ್ನೇನು ಸಮಸ್ಯೆ, ನಾನು ಬಂದದ್ದು ತಡವಾಯ್ತೆ, ಇವತ್ತು ನನಗೆ ಹೊಸತ್ತಲ್ಲ, ನಾಳೆ ಬರುವಾಗ ಖಂಡಿತವಾಗ್ಲೂ ನಾನು ತಡ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ಬಂದು ನಿನಗೆ ನೈವೇದ್ಯವನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾಳಂತೆ. ಆದರೂ ದೇವರು ಬಂದು ತಿನ್ನೋದು ಕಾಣ್ತಾ ಇಲ್ಲ.
ಆಕೆಗೆ ಅಪ್ಪ ನೈವೇದ್ಯವನ್ನು ಬಲ್ಲದಲ್ಲಿ ಕೊಂಡೋಗೋದು ಕಾಣ್ತಾ ಇದೆ. ಆದರೆ ಬರುವಾಗ ಖಾಲಿ ತಟ್ಟೆ ತರ್ತಾ ಇದ್ರು. ಹಾಗಿರುವಾಗ ಶಿವದೇವರೇ ಸ್ವತಃ ಬಂದು ತಿಂತಾರೆ ಎನ್ನುವುದು ಆಕೆಯ ಮನದಲ್ಲಿ. ಆದರೆ ಶಿವದೇವನು ಏನು ಮಾಡ್ತಿದ್ದ, ಅಲ್ಲಿರುವವರಿಗೆಲ್ಲರಿಗೂ ಈ ಪ್ರಸಾದವನ್ನು ಹಂಚಿ ಅಂದರೆ ಖಾಲಿ ಪಾತ್ರೆಯನ್ನು ತರುತ್ತಿದ್ದನ್ನು ಮಗಳು ನೋಡಿದ್ದಾಳೆ. ಈಗ ಶಿವದೇವರೇ ಪ್ರತ್ಯಕ್ಷವಾಗಿ ಬಂದು ತಿಂತಾರೆ ಎನ್ನುವಂತಹ ಭಾವನೆ ಇಟ್ಟುಕೊಂಡ ಈ ಕೊಡಗೂಸಿಗೆ ಈ ನೈವೇದ್ಯ ಖಾಲಿಯಾಗದೆ ತುಂಬ ತಲೆ ಬಿಸಿ ಆಗ್ತದೆ. ನೋಡು, ಹೀಗೆ ಮಾಡಿದರೆ ಅಪ್ಪ ಇನ್ನೊಮ್ಮೆ ನಿನಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅಪ್ಪ ನನ್ನನ್ನು ದಂಡಿಸ್ತಾರೆ, ನೀನು ಬಂದು ಈಗ ತಿನ್ನಲೇಬೇಕು ಅಂತ ಪರಿಪರಿಯಾಗಿ ಪಾಪ ಬೇಡಿಕೊಳ್ತಾಳೆ. ಆದರೆ ಶಿವಪ್ಪ ಬರುವುದೇ ಕಾಣುವುದಿಲ್ಲ. ಆಗ ಬೇಸರದಿಂದ ಆ ಶಿವಲಿಂಗದ ಸುತ್ತ ಇರುವಂತಹ ಕಲ್ಲಿ ಏನಿದೆ ಅದಕ್ಕೆ ತನ್ನ ತಲೆಯನ್ನು ಹೊಡೆದುಕೊಳ್ಳಲಿಕ್ಕೆ ಮುಂದಾಗ್ತಾಳೆ. ಅಷ್ಟೊತ್ತಾಗುವಾಗ ಶಿವ ಪ್ರತ್ಯಕ್ಷನಾಗಿ ಆಕೆಯ ಬಳಿ ಬಂದು ಆ ಪ್ರಸಾದವನ್ನು ಕೈಯಾರ ತೆಗೆದುಕೊಂಡು ಸ್ವೀಕಾರ ಮಾಡ್ತಾರಂತೆ. ಆಕೆಗೂ ಭಾರಿ ಖುಷಿಯಾಗಿದೆ. ಆದರೆ ಆಕೆಯಲ್ಲಿ ಏನೂ ಹೊಸತನ ಇಲ್ಲ. ಅಂದರೆ ಶಿವದೇವರು ತನ್ನ ಛಾಯಾಚಿತ್ರದಲ್ಲಿ ಹೇಗೆ ನೋಡಿದ್ದಾಳೆ ಅದೇ ರೀತಿ ಶಿವ ಇದ್ದಾನೆ, ಅಪ್ಪನಿಗೂ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ತಿಂದು ಹೋಗ್ತಾನೆ ಅಂತ ಆಕೆಯ ನಿಷ್ಕಲ್ಮಶ ಪ್ರೀತಿಯಲ್ಲಿ ಯಾವುದೋ ಒಳಗೆ ಅಂದಾಜೇ ಆಗಲಿಲ್ಲ. ಹಾಗೆ ಒಂದು ದಿವಸದ್ದಾಯಿತು. ಮರುದಿವಸ ಕೂಡ ಖುಷಿಯಾಗಿ ಆ ನೈವೇದ್ಯವನ್ನು ಇಡುವ ಹೊತ್ತಿಗೆ ಶಿವದೇವರು ಬಂದು ಪ್ರತ್ಯಕ್ಷರಾಗಿ ಸ್ವೀಕರಿಸಿ ಹೋಗ್ತಾರೆ. 3ನೇ ದಿವಸ ಆಗ್ತದೆ. ಆದರೆ 4ನೇ ದಿವಸ ಬೆಳಿಗ್ಗೆ ಆಗಬೇಕಿದ್ರೆ ಮುಂಜಾನೆ ಹೊತ್ತಲ್ಲಿ ದಂಪತಿಗಳೇನಿದ್ದಾರೆ ದೂರದ ಊರಿಗೆ ಹೋದವರು ಎಲ್ಲ ಮನೆಗೆ ತಲುಪ್ತಾರೆ. ಅಷ್ಟೊತ್ತಾಗುವಾಗ ಹೀಗೆ ದಿನಚರಿಯನ್ನು ಮಾತನಾಡುವಾಗ ಅಪ್ಪ ಕೇಳಿದ್ರಂತೆ, ಹೇಗೆಲ್ಲ ಪೂಜೆ ಮುಗಿಸಿದೆ ಕೊಡಗೂಸು? ಹಾಂ ಅಪ್ಪ, ಚೆನ್ನಾಗಿ ಮುಗಿಸಿದ್ದೇನೆ ಅಂತ ಹೇಳ್ತಾಳಂತೆ. ಹಾಗಿದ್ರೆ ನೈವೇದ್ಯ ಎಲ್ಲ ಏನು ಮಾಡಿದ್ದಿ? ಅಲ್ಲಿರುವವರಿಗೆ ಕೊಟ್ಟ್ಯಾ, ಹಕ್ಕಿಗಳಿಗೆ ಹಾಕಿದ್ಯಾ, ಹಸುವಿಗೆ ಹಾಕಿದ್ಯಾ ಅಂತ ಕೇಳ್ತಾರಂತೆ. ಇಲ್ಲಪ್ಪ, ಇಲ್ಲ, ನಾನು ಅಂಥದ್ದನ್ನೇ ಎಲ್ಲ ಮಾಡಲಿಲ್ಲ, ಶಿವಪ್ಪನೇ ಬಂದು ತಿಂದು ಹೋದ ಅಂತ ಹೇಳ್ತಾಳಂತೆ. ಇದೇನು ಕತೆ? ಇವನಿಗೆ ಒಂದು ಸ್ವಲ್ಪ ನಗು ಬಂತಂತೆ ಮೊದಲು ಹೇಳುವಾಗ. ಏನೇನು ಶಿವಪ್ಪ ಬಂದು ತಿನ್ನೋದು, ನೀನೇ ತಿಂದಿರಬೇಕು. ಇಲ್ಲಪ್ಪ, ನಾನು ತಿಂದಿಲ್ಲ, ಖಂಡಿತವಾಗ್ಲೂ ಶಿವಪ್ಪನೇ ಬಂದು ತಿಂದು ಹೋದ. ಏನು ಸುಳ್ಳು ಹೇಳ್ತೀಯಾ ಅಂತ ಹೇಳ್ತಾರಂತೆ. ಗದರಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೇ ತೋಗಾಕೆ, ಇಲ್ಲ, ನಾನು ಇಟ್ಟ ಕೂಡಲೇ ಶಿವಪ್ಪ ಬಂದು ತಿಂದು ಹೋಗ್ತಾನೆ, ಪ್ರತಿನಿತ್ಯ ಶಿವಪ್ಪನೇ ಬಂದು ತಿಂದು ಹೋಗ್ತಾನೆ ಅಂತ ಹೇಳಿದೆ. ಅಷ್ಟೊತ್ತಾಗುವಾಗ ಈ ಶಿವದೇವನಿಗೆ ತೀವ್ರ ಕೋಪ ಬರ್ತಂತೆ. ನನ್ನ ಮಗಳು, ನಾನು ಅರ್ಚಕರ ಮಗಳು, ಈ ರೀತಿಯಾಗಿ ಸುಳ್ಳು ಹೇಳೋದ? ಎಂತ ಸುಳ್ಳು ಹೇಳೋದು ನೀವು? ಸತ್ಯವಾಗಿ ನುಡಿ ಅಂತ ಹೇಳ್ತಾಳಂತೆ. ಇಲ್ಲ ಇಲ್ಲ ಅಂತ ಹೇಳಿ ಕೂಗಿ ಹೇಳಿದ್ರು ಶಿವದೇವ ನಂಬಲಿಕ್ಕೆ ತಯಾರಿಲ್ಲಂತೆ. ಹಾಗಿದ್ರೆ ಇವತ್ತು ನನ್ನ ಜೊತೆ ನೀನು ಬರಬೇಕು ದೇವಸ್ಥಾನಕ್ಕೆ, ಆ ಬಲ್ಲದಲ್ಲಿರುವಂತಹ ನೈವೇದ್ಯವನ್ನು ಹೇಗೆ ಶಿವಪ್ಪ ಬಂದು ತಿಂತಾನೆ ಅಂತ ನಂಗೂ ತೋರಿಸು ಅಂತ ಹೇಳ್ತಾಳಂತೆ. ಖುಷಿಯಾಗಿ ಪಾಪ ನಿನ್ನೆ ಬಂದ ಶಿವಪ್ಪ ಇವತ್ತು ಬರದಿರನೆ ಅಂತ ಹೇಳಿಕೊಂಡು ಅವರ ಜೊತೆಯೇ ಹೋಗ್ತಾನಂತೆ. ಈಗ ನೈವೇದ್ಯವನ್ನು ದೇವರ ಮುಂದೆ ಇಟ್ಟು ಅವಳು ಪರಿಪರಿಯಾಗಿ ಕೇಳಲಿಕ್ಕೆ ಶುರು ಮಾಡ್ತಾಳಂತೆ. ನೋಡು ಶಿವಪ್ಪ, ಅಪ್ಪ ಈ ರೀತಿಯಾಗಿ ಗದರಿಸ್ತಿದ್ದಾರೆ, ಬೇಗ ಬಂದು ನೈವೇದ್ಯ ತಿಂದು ಹೋಗಿ, ನಾನು ಸುಳ್ಳು ಹೇಳ್ತಿಲ್ಲ ಅಂತ ಅಪ್ಪನಿಗೆ ತಿಳಿಸು ಅಂತ ಹೇಳ್ತಾಳಂತೆ. 1 ಸರಿ ಪ್ರಾರ್ಥನೆ ಮಾಡಿದ್ಲು, 2 ಸರಿ ಪ್ರಾರ್ಥನೆ ಮಾಡಿದ್ಲು. ಆದರೆ ಶಿವದೇವರು ಪ್ರತ್ಯಕ್ಷವಾಗೋದು ಕಾಣ್ತಾ ಇಲ್ಲ. ಆಕೆಗೆ ತುಂಬ ಭಯ ಆಗಲಿಕ್ಕೆ ಶುರು ಮಾಡ್ತಂತೆ. ಅಂದರೆ ಈಗ ನನ್ನನ್ನು ಅಪ್ಪ ದಂಡಿಸ್ತಾರೆ, ಯಾಕೆ ಬರುವುದಿಲ್ಲ? ಹಾಗೆ ಹೇಳ್ತಾಳಂತೆ, ನೋಡು ಶಿವಯ್ಯ, ಅಪ್ಪನಿಗೆ ತೀರಾ ಕೋಪ ಬಂದಿದೆ, ಈಗ ನೀನು ಬಂದು ತಿಂದೇ ಹೋಗಬೇಕು, ಇಲ್ಲಂತಾದರೆ ನನಗೆ ನೋಡು ಸರಿಯಾಗಿ ಹೊಡಿತಾರೆ ಈಗ ಅಂತ ಹೇಳ್ತಾಳಂತೆ. ಅಷ್ಟೊತ್ತಾಗುವಾಗ ಶಿವ ಬರದ್ದೇ ಇರುವುದನ್ನು ಕಂಡು ಮಗಳು ಸುಳ್ಳು ಹೇಳ್ತಿದ್ದಾಳೆ, ನಮ್ಮ ಅರ್ಚಕರ ಇದಕ್ಕೆ ಅವಮಾನ, ವೃತ್ತಿಗೆ ಅವಮಾನ, ಇಂಥ ಸಂಸ್ಕಾರವನ್ನು ನಾನು ಮಗಳಿಗೆ ಕೊಟ್ಟಿದ್ದೇನೆ ಸುಳ್ಳು ಹೇಳುವುದು ಅಂತ ಹೇಳಿ ಕೋಪದಲ್ಲಿ ಒಂದು ಬೆತ್ತದಲ್ಲಿ ಸರಿಯಾಗಿ ದಂಡಿಸ್ಲಿಕ್ಕೆ ಆರಂಭ ಮಾಡ್ತಾನೆ ಅಂತ. ಆಗ ಶಿವದೇವರು ಅಲ್ಲೇ ಪ್ರತ್ಯಕ್ಷರಾಗಿ ಆ ಮಗಳಲ್ಲಿ ಹೇಳ್ತಾಳಂತೆ, ನೋಡು ಮಗ, ನೀನು ಕರೆಯುವಾಗೆಲ್ಲೂ ನನಗೆ ಬರಲಿಕ್ಕೆ ಆಗೋದಿಲ್ಲ, ಅದರ ಬದಲಿಗೆ ನೀನೇ ನನ್ನ ಜೊತೆ ಐಕ್ಯವಾಗು ಅಂತ ಎನ್ನುವುದನ್ನು ಹೇಳ್ತಾರಂತೆ. ಆದರೆ ಶಿವದೇವರು ಪ್ರತ್ಯಕ್ಷವಾದುದನ್ನು ಕಂಡು ಶಿವದೇವನಿಗೆ ತುಂಬ ಆಶ್ಚರ್ಯವಾಗ್ತದೆ. ಇದೇನು ಶಿವದೇವರು ಪ್ರತ್ಯಕ್ಷ ಆಗಿದ್ದಾರೆ, ಹಾಗಿದ್ರೆ ನನ್ನ ಮಗಳು ಹೇಳುವುದು ಸತ್ಯವಾ ಅಂತ ಹೇಳಿ ಅರಗಿಸಿಕೊಳ್ಳುವ ಮೊದಲೇ ಈ ಶಿವದೇವರ ಕೊಡಗೂಸನ್ನು ಬಾಚಿ ತಬ್ಬಿ ಶಿವಾಲಯ ಈ ಭಾಗವಾದ ಲಿಂಗಕ್ಕೆ ಐಕ್ಯವಾಗಲಿಕ್ಕೆ ರೆಡಿ ಆಗ್ತಾರಂತೆ. ಅಷ್ಟೊತ್ತಿಗೆ ಮಗಳೇ ಶಿವದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಕೊಂಡೋಗ್ಬೇಡ, ನನ್ನ ಮಗಳನ್ನು ಐಕ್ಯ ಮಾಡಬೇಡ ಅಂತ ಹೇಳುವಾಗ ಶಿವದೇವರು ಬಾಚಿ ತಬ್ಬಿ ಕೊಡಗೋಸನ್ನು ಆ ಶಿವಲಿಂಗದ ಒಳಗೆ ಐಕ್ಯವಾಗ್ತಾರಂತೆ. ಆ ಹೊತ್ತಿಗೆ ಆಗುವಾಗ ಈ ಶಿವದೇವನಿಗೆ ಕೇವಲ ಸಿಕ್ಕಿದ್ದು ಆಕೆಯ ಜುಟ್ಟು ಮಾತ್ರ. ತಲೆ ಕೂದಲನ್ನು ಹಿಡಿದ ಶಿವದೇವ ಉಳಿದ ಪೂರ್ತಿ ನಮ್ಮ ದೇಹದ ಭಾಗ ಆ ಶಿವಲಿಂಗದೊಳಗೆ ಐಕ್ಯವಾಗಿತ್ತಂತೆ.
ಎಷ್ಟು ನಿಷ್ಕಲ್ಮಶ ಪ್ರೀತಿ ಅಲ್ವಾ. ಈಗಲೂ ನಾವು ಹಾವೇರಿ ಜಿಲ್ಲೆಗೆ ಹೋದರೆ ಈ ಕೋಳೂರು ಕೊಡಗೂಸು ಏನಿದೆ ಆ ಕಲ್ಲೇಶ್ವರ ದೇವಾಲಯಕ್ಕೆ ಹೋದರೆ ಈಗಲೂ ಶಿವಲಿಂಗದ ಹೊರಗೆ ನಾವು ಒಂದು ಕೂದಲ ಈ ಜಡೆಯ ಜುಟ್ಟು ಏನಿದೆ ಅದು ನಮಗೆ ಕಾಣಲಿಕ್ಕೆ ಸಿಗ್ತಂತೆ. ಅದಕ್ಕಾಗಿ ಏನು ಹಿಂದಿನ ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ ಪಾಠಗಳಲ್ಲಿ, ಹರಿಕತೆಗಳಲ್ಲಿ, ಇನ್ನು ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎಲ್ಲರೂ ಹೇಳೋದುಂಟು, ಎಲ್ಲರಿಗೂ ಇಷ್ಟವಾಗದ ಹೂ ಯಾವುದು ಹೇಳಿದರೆ ಎಕ್ಕದ ಹೂವಂತೆ. ಆ ಎಕ್ಕದ ಹೂ ಶಿವನಿಗೆ ಪ್ರಿಯವಾದ ಹೂವಂತೆ. ಯಾರಿಗೂ ಬೇಡದ ವಸ್ತು ಹೇಳಿದರೆ ವಿಭೂತಿ. ಆ ವಿಭೂತಿ ಬೂದಿ ಏನಿದೆ ಶಿವದೇವರಿಗೆ ಪ್ರಿಯವಾದ ವಸ್ತುವಂತೆ. ಯಾರೂ ನಿಲ್ಲದ ಜಾಗ, ಯಾರಿಗೂ ಬೇಡದ ಜಾಗ ಅಂತ ಹೇಳಿದರೆ ಸ್ಮಶಾನ ಅಂತೆ. ಆ ಸ್ಮಶಾನ ಕೂಡ ಶಿವನಿಗೆ ಪ್ರಿಯವಾದ ಜಾಗ ಅಂತೆ. ಇನ್ನು ಯಾರೂ ಮಾಡದ ಕೆಲಸ, ಯಾರಿಗೂ ಬೇಡವಾದ ಪ್ರೊಫೆಷನ್ ಕೆಲಸ ಅಂತ ಹೇಳಿದರೆ ಅದು ಭಿಕ್ಷಾಟನೆ ಅಂತೆ. ಭವತಿ ಭಿಕ್ಷಾಂದೇಹಿ ಅಂತ ಕೇಳುವ ಕೆಲಸ ಯಾರಿಗೂ ಬರಬಾರ್ದು ಅಂತ ನಾವು ಮನುಷ್ಯರು ಹೇಳ್ತೇವೆ. ಆದರೆ ಶಿವದೇವರಿಗೆ ಅದೇ ಭಿಕ್ಷಾಟನೆ ಪ್ರೀತಿ ಆಗ್ತದಂತೆ. ಹಾಗಿರುವಾಗ ನನ್ನಲ್ಲಿ ಏನೂ ಸಾಧ್ಯವಿಲ್ಲ, ಎಲ್ಲ ಕಳ್ಕೊಂಡು ನಾನು ನಿಂತಿದ್ದೇನೆ, ಖಾಲಿಯಾಗಿ ಹೋಗಿದ್ದೇನೆ, ನನ್ನನ್ನು ಯಾರೂ ಹತ್ತಿರ ಸೇರಿಸ್ತಾ ಇಲ್ಲ, ಯಾರೂ ಪ್ರೀತಿಯಿಂದ ಮಾತನಾಡಿಸ್ತಿಲ್ಲ, ಯಾರಿಗೂ ಬೇಡವಾದ ವ್ಯಕ್ತಿಯಾಗಿದ್ದೇನಂತ ಹೇಳಿದರೆ ನಾವು ಶಿವನಲ್ಲಿ ಶರಣಾದರೆ ಖಂಡಿತ ಶಿವನಿಗೆ ಇಷ್ಟವಾಗ್ತೇವಂತೆ. ಶಿವನಿಗೆ ಬೇಕಾದ ರೀತಿಯಲ್ಲಿ ಶಿವ ಖಂಡಿತವಾಗಿಲ್ಲ ನಮ್ಮನ್ನು ಇಟ್ಕೊಳ್ತಾರಂತೆ. ಆಡಂಬರದ ಪ್ರೀತಿಗೆ ದೇವರು ಒಲಿಯುವುದಿಲ್ಲ, ನಿಷ್ಕಲ್ಮಶ ಪ್ರೀತಿಗೆ ದೇವರು ಒಲಿಯುತ್ತಾನೆ ಹೇಳುವಂತಹ ಒಂದು ನೀತಿ ಕತೆ ನಾವು ಈ ಕೋಳೂರ ಕೊಡಗೂಸು ಕಥೆಯಲ್ಲಿ ನಾವು ಕೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ನೀವು ಸಿನಿಮಾದಲ್ಲಿ ನೀವು ನೋಡಲಿಕ್ಕೆ ಸಿಗ್ತದೆ ಹಾಗೂ ಚಿತ್ರಗಳಲ್ಲಿ ಕಾಣ್ಬೋದು. ಎಲ್ಲರಿಗೂ ಇಷ್ಟವಾಗಿದೆ ಸಣ್ಣ ಕತೆ ಅಂದ್ಕೊಳ್ತೇನೆ. ಎಲ್ಲರಿಗೂ ರಾಮ್ ರಾಮ್, ಧನ್ಯವಾದಗಳು.